ಮಂಗನ ಆಗುನಿ ಹುಟ್ಟಲ್ಲ ಮುಂದಿನ ಜನ್ಮದಲ್ಲಿ. ಹಿಂದೂಗಳು ಯಾವತ್ತೂ ಕೂಡ ಶ್ರೇಷ್ಠವಾದಂತ ಧರ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ಯಾ, ಮುಂದಿನ ಧರ್ಮದಲ್ಲಿ ಯಾವ ಕಾರಣಕ್ಕೂ ಕೂಡ ಮಂಗನ ಹುಟ್ಟಲ್ಲ. ಯಾಕಂದ್ರೆ ಅದನ್ನು ಕೂಡ ಆಂಜನೇಯ ಅಂತ ಪ್ರೀತಿ ಮಾಡಂತ ಸಮಾಜ ಅದು ಹಿಂದೂ ಸಮಾಜ ಅಂತ ಇವತ್ತು ಸಂದರ್ಭದಲ್ಲಿ ಮುಂದಿನ ಜನರಲ್ಲಿ ಹುಟ್ಟಂತ ಸಂದರ್ಭ ಮುಸಲ್ಮಾನರಾಗ್ತೀವಿ ಅಂತ ಮಗನ್ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳಿದ್ದಾರೆ. ಮುಂದಿನ ಜನ್ಮ ಯಾಕಬೇಕು? ಮುಂದಿನ ಜನ್ಮ ಯಾಕಬೇಕು? ಇದೇ ಜನ್ಮದಲ್ಲಿ ಬನ್ನಿ ನಾವೇ ಎಲ್ಲ ಸೇರ್ಕೊಂಡು ಮುಂಚೆ ಮಾಡ್ತೀವಿ. ಈ ಶುಕ್ರವಾರನೇ ಬನ್ನಿ, ನಿಮಗೆ ನಾವು ಮುಂಚೆ ಮಾಡಿ ಈಗಲೇ ನಿಮಗೆ ಮತದಾನ ಮಾಡ್ತೀವಿ. ಆದ್ರೆ ನೀವು ಮಾಡ್ತಿರ್ತಕ್ಕಂತ ಕೆಲಸ ಯಾವ ಒಬ್ಬ ಹಿಂದೂ ಕೂಡ ಇಷ್ಟ ಆಗ್ತಾ ರೀತಿ ಅಂತ ನಡ್ಕೊಂಡಿದ್ರಿ. ಇದು ಯಾವ ಭದ್ರಾವತಿಯ ಹಿಂದೂಗಳು ಕೂಡ ಒಪ್ಪಲ್ಲ. ನಾನು ನಿಮಗೆ ಮತ್ತೊಮ್ಮೆ ಕೈ ಮುಗಿ ಪ್ರಾರ್ಥನೆ ಮಾಡ್ತೀನಿ, ಸಂಗಮೇಶ್ ಅವರೇ, ನಿಮ್ಮ ಹೇಳಿಕೆಯನ್ನು ವಾಪಸ್ ತಗೊಳ್ಳಿ, ಹೇಳಿಕೆಯನ್ನು ವಾಪಸ್ ತಗೊಳ್ಳಿ. ಇದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ. ನಿನ್ನೆ ನಮ್ಮನ್ನೆ ಯಾರು ಭದ್ರಾವತಿಯಲ್ಲಿ ಗೂಂಡ ಮುಸಲ್ಮಾನರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ, ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದರೆ, ಜಿಲ್ಲಾ ರಕ್ಷಣಾಧಿಕಾರಿಗಳು ಹೇಳಿದರೆ, ನಾವು ಅದನ್ನು ಸೂಕ್ಷ್ಮ ಗಮನಿಸ್ತಾ ಇದ್ದೀವಿ. ಆದಷ್ಟು ಬೇಗ ಅವ್ರನ್ನ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬರನ್ನು ಕೂಡ ಇನ್ನೂ ಅರೆಸ್ಟ್ ಮಾಡಿಲ್ಲ. ಅದೇ ಯಾವ್ದಾದ್ರು ಹಿಂದೂ ಬಾಂಧವರು ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ 15ರಿಂದ 20 ಜನಕ್ಕೆ ಅರೆಸ್ಟ್ ಮಾಡ್ತೀವಿ. ಈ ದೇಶದ ಮಣ್ಣು, ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂದಂತ ಮುಸಲ್ಮಾನರು ಇನ್ನೂ ಬಿಟ್ಟಿದ್ರಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮುಸಲ್ಮಾನರಿಗೆ ಬಿಟ್ಟಿದ್ದೀರಿ. ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಒಂದು ಸಂದರ್ಭ ಕೇಳ್ತಾ ಇವತ್ತು ಕೇವಲ ಒಂದು ದಿನದಲ್ಲಿ ಈ ಒಂದು ಪ್ರತಿಭಟನೆ ಮಾಡಬೇಕು ಅನ್ನೋ ಸಂದರ್ಭ ವ್ಯವಸ್ಥೆ ಮಾಡಿದಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆ ನಾವೆಲ್ಲರೂ ಕೂಡ ಸೇರಿದ್ರಿ. ನೀವೆಲ್ಲರೂ ಕೂಡ ಹೃದಯಪೂರ್ವಕ